ಈ ಈ ವಿಡಿಯೋ ಮಾಡೋದಕ್ಕೆ ಏನು ಉದ್ದೇಶ ಅಂತಂದರೆ ಒಂದು ಈ ಪಬ್ಲಿಕ್ ಸ್ಪೀಕಿಂಗ್ ಮತ್ತು ಸ್ಟೇಜ್ ಫಿಯರ್ ಇದೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ಯಾವ ರೀತಿ ನೀವು ಓವರ್ಕಮ್ ಮಾಡ್ಬೋದು. ಸೊ ನಾನೀಗ ಪಬ್ಲಿಕಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಜನನೂ ಇದ್ದಾರೆ. ನನಗೂ ಒಂಥರ ಒಳಗಡೆಯಿಂದ ಫ್ರಸ್ಟ್ರೇಷನ್, ಒಂಥರ ನನಗೂ ಭಯ ಆಗ್ತಿದೆ. ಆದ್ರೂ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಂಡಿರೋದ್ರಿಂದ ನನಗೇನು ಜಾಸ್ತಿ ಎಫೆಕ್ಟ್ ಆಗ್ತಾಯಿಲ್ಲ. ಸೊ ನೀವು ಯಾವ ರೀತಿ ಥರ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೋಬೋದು ಅಂತಂದರೆ, ಸೊ ಎಕ್ಸಾಂಪಲ್ ನೀವು ಒಂದು ಸಿಂಪಲ್ ಟ್ರಿಕ್ನ ಯೂಸ್ ಮಾಡ್ಕೊಂಡು ನೋಡ್ಬೋದು. ಯಾವ ರೀತಿ ಅಂತಂದರೆ, ಒಂದು ಡೈಲಿ ಒಂದು ವೀಡಿಯೋನ ರೆಕಾರ್ಡ್ ಮಾಡಬೇಕು, ಸೆಲ್ಫ್ ವಿಡಿಯೋ ರೆಕಾರ್ಡ್ ಮಾಡಬೇಕು ನಿಮ್ಮದನ್ನು. ಯಾವ ರೀತಿ ಅಂತಂದರೆ, ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡು ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡೋ ಥರ ಎಷ್ಟು ನಿಮಿಷ ಆದರೂ ಆಯಿತು. ಸೊ 1 ಮಿನಿಟ್, 2 ಮಿನಿಟ್ಸ್, 5 ಮಿನಿಟ್ಸ್, ಅದು ನಿಮಗೆ ಬಿಟ್ಟಿದ್ದು. ಸೊ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ನೀವು ಯಾವ ಟಾಪಿಕ್ ತೊಗೊಳ್ತೀರ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಸೊ ಫಸ್ಟ್ ಟೈಮ್ ಏನಂತಂದರೆ, ವಿಡಿಯೋ ರೆಕಾರ್ಡ್ ಮಾಡಿದ ಕೂಡಲೇ ಫಸ್ಟು ಅದನ್ನು ಕಂಪ್ಲೀಟ್ ಮ್ಯೂಟ್ ಮಾಡಿಬಿಟ್ಟು ಫಸ್ಟು ವಿಡಿಯೋದಲ್ಲಿ ನಿಮ್ಮ ಹ್ಯಾಂಡ್ ಗೆಸ್ಚರ್ಸ್ ಯಾವ ರೀತಿ ಇದೆ ಅನ್ನೋದನ್ನು ಚೆಕ್ ಮಾಡಿ. ಸೊ ನೀವು ನೆಕ್ಸ್ಟು ಫ್ರಸ್ಟ್ರೇಟ್ ಆಗ್ತಿದೆ, ಹೇಳೋಕ್ಕಾಗ್ತಿಲ್ಲ ನನಗೂ. ಒಂಥರ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು. ಸೊ ಬೆಟರ್ ಏನಂತಂದರೆ, ನೀವು ಫಸ್ಟು ಏನು ವಿಡಿಯೋ ರೆಕಾರ್ಡ್ ಮಾಡಿರ್ತೀರ ನಿಮ್ಮದು, ಆ ವಿಡಿಯೋದಲ್ಲಿ ನೀವು ಫಸ್ಟು ನಿಮ್ಮ ಹ್ಯಾಂಡ್ ಗೆಸ್ಚರ್ಸ್, ನಿಮ್ಮ ಮೂಮೆಂಟ್ಸ್ ಯಾವ ರೀತಿ ಇದೆ ಅನ್ನೋದನ್ನು ಚೆಕ್ ಮಾಡಿ. ಅದ ನಂತರ ನೀವು ಜಸ್ಟ್ ಫೋನ್ನ ಒಂದು ಸೈಡಲ್ಲಿ ಇಟ್ಬಿಟ್ಟು ಬರೀ ಆಡಿಯೋ ಕೇಳಿಸ್ಕೊಂಡು ನೀವೆಲ್ಲ ಪಾಸ್ ತೊಗೊಂಡಿದ್ದೀರಾ, ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ದೀರಾ, ನಿಮ್ಮ ಪಾಸಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನು ಡೈಲಿ ಮಾಡೋದ್ರಿಂದ, ಈ ಎಕ್ಸಸೈಸ್ನ ಡೈಲಿ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ. ನಿಮ್ಮ ಪಬ್ಲಿಕ್ ಸ್ಪೀಕಿಂಗ್, ಸ್ಟೇಜ್ ಫಿಯರ್ ಏನಿದೆ ಅದೆಲ್ಲ ಕಂಪ್ಲೀಟ್ಲಿ ಎಲಿಮಿನೇಟ್ ಆಗೋದಕ್ಕೆ ಒಂದು ಒಳ್ಳೆಯ ಎಕ್ಸಸೈಸನ್ನು ಜಸ್ಟ್ ನೀವು 1 ವೀಕ್ ಟ್ರೈ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಈಸಿಲಿ ಸಿಕ್ಬಿಡುತ್ತೆ. ಸೊ ಥ್ಯಾಂಕ್ ಯು. ಆ್ಯಂಡ್ ಇದೇ ರೀತಿ ವೀಡಿಯೋಸ್ಗಳಿಗೆ ಫಾಲೋ ಮಾಡಿ. ಆ್ಯಂಡ್ ಲೆಟ್ಸ್ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.